ನಮಸ್ಕಾರ ಸ್ನೇಹಿತರೆ. ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಕರ್ನಾಟಕ ಒಂದನ್ನು ಹೊರತುಪಡಿಸಿ ಉಳಿದ ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳದ್ದೇ ಪಾರುಪತ್ಯ ಇತ್ತು. ಅಂತ ಸಂದರ್ಭದಲ್ಲಿ ತೆಲಂಗಾಣನ ಕಾಂಗ್ರೆಸ್ ತನ್ನ ತೆಕ್ಕೆಗೆ ಮತ್ತೊಮ್ಮೆ ತೆಗೆದುಕೊಳ್ತು. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕನೂ ಸಹ ಕಾಂಗ್ರೆಸ್ ತನ್ನ ತೆಕ್ಕೆಗೆ ತೆಗೆದುಕೊಳ್ತು. ಆ ಮೂಲಕ ದಕ್ಷಿಣ ಭಾರತದಲ್ಲಿ 2 ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರ ನಡೆಸ್ತಾ ಇದೆ. ಈಗ ವಿಷಯ ಏನಪ್ಪಾ ಅಂದ್ರೆ, ಈ 2 ರಾಜ್ಯಗಳ ಪೈಕಿ ಈಗ ಒಂದು ರಾಜ್ಯ ಕಾಂಗ್ರೆಸ್ನ ಕೈ ತಪ್ಪಿ ಹೋಗಬಹುದಾದ ಸಾಧ್ಯತೆಗಳು ಜಾಸ್ತಿ ಇದೆ ಅಂತ ಹೇಳಲಾಗ್ತಾ ಇದೆ. ಅದು ಬೇರೆ ಯಾವುದು ಅಲ್ಲ, ತೆಲಂಗಾಣ. ಕೆಲವೊಂದಷ್ಟು ತೆಲಂಗಾಣದಲ್ಲಿ ಕಾಂಗ್ರೆಸ್ನ ಎಂಎಲ್ಎಗಳು ಕಾಂಗ್ರೆಸ್ಗೆ ಕೈ ಕೊಟ್ಟು ಬಿಜೆಪಿನ ಸೇರ್ಪಡೆಯಾಗಲಿದ್ದಾರೆ ಅನ್ನುವ ಊಹಾಪೋಹಗಳು, ಸುದ್ದಿಗಳು ಹರಡತೊಡಗಿದೆ. ಸ್ನೇಹಿತರೆ, ನಿಮ್ಗೆ ಒಂದ್ ನೆನಪಿರಲಿ, ಬೆಂಕಿ ಇಲ್ದೆ ಹೊಗೆ ಆಡೋದಿಲ್ಲ. ಬರೀ ಎಂಎಲ್ಎಗಳಷ್ಟೇ ಬಿಜೆಪಿಗೆ ಸೇರ್ತಾರೆ ಅನ್ನೋ ವಿಚಾರ ಆಗಿದ್ರೆ ಅದು ಇಷ್ಟು ಮಟ್ಟದ ದೊಡ್ಡ ಸುದ್ದಿ ಪಡಿತಾ ಇರ್ಲಿಲ್ಲ. ಆದರೆ ತೆಲಂಗಾಣದಲ್ಲಿ ಖುದ್ದು ಸಿಎಂ ಆಗಿರ್ತಕ್ಕಂಥ ರೇವಂತ್ ರೆಡ್ಡಿ ಅವರ ನೇತೃತ್ವದಲ್ಲಿ ಸುಮಾರು 50ರಿಂದ 55 ಎಂಎಲ್ಎಗಳನ್ನು ಕರೆದುಕೊಂಡು ಬಿಜೆಪಿಗೆ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಇದು ಸ್ಫೋಟಕ ಸುದ್ದಿ ದಕ್ಷಿಣ ಭಾರತದಲ್ಲಿ. ಸ್ನೇಹಿತರೆ, ಇತ್ತೀಚೆಗೆ ತೆಲಂಗಾಣದಲ್ಲಿ ನಡೀತಾ ಇರ್ತಕ್ಕಂಥ ರಾಜಕೀಯ ಚಟುವಟಿಕೆಗಳನ್ನು ನೋಡಿದ್ರೆ ಇದು ನಿಜ ಅನ್ಸುತ್ತೆ. ಹಾಗಾದ್ರೆ ಕಾಂಗ್ರೆಸ್ ಇಷ್ಟೊಂದು ದುರ್ಬಲ ಆಗಿದ್ದು ಯಾಕೆ? ತೆಲಂಗಾಣದಲ್ಲಿ ಬಿಜೆಪಿ ಸರ್ಕಾರ ಆಳ್ವಿಕೆಗೆ ಬರುತ್ತಾ? ನಿಜಕ್ಕೂ ಈಗ ತೆಲಂಗಾಣ ರಾಜಕೀಯದಲ್ಲಿ ಸ್ಫೋಟಕ ಬೆಳವಣಿಗೆಗಳಾಗ್ತಾ ಇದೆಯಾ? ಈ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಸಂಪೂರ್ಣ ಮೆಜಾರಿಟಿ ಪಡೆದು ಕಾಂಗ್ರೆಸ್ ತೆಲಂಗಾಣ ಮತ್ತು ಕರ್ನಾಟಕದಲ್ಲಿ ಅಧಿಕಾರ ನಡೆಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ದೊಡ್ಡ ಹೊಡೆತ ಬೀಳುತ್ತಾ ಕಾಂಗ್ರೆಸ್ಗೆ? ಯಾಕಂದ್ರೆ ಭರ್ಜರಿ ಗ್ಯಾರಂಟಿ ಯೋಜನೆಗಳನ್ನು ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಕಾಂಗ್ರೆಸ್ ಕೊಟ್ಟು ಅಧಿಕಾರಕ್ಕೆ ಬಂದಿತ್ತು. ಕಳೆದ ಬಾರಿ ದಕ್ಷಿಣದಲ್ಲಿ ಹೇಳ್ಕೊಳ್ಳೋದಕ್ಕೆ ಬಿಜೆಪಿಗೆ ಒಂದು ರಾಜ್ಯ ಇತ್ತು, ಅದು ಕರ್ನಾಟಕ. ಈ ಬಾರಿ ಅದೂ ಇಲ್ಲ. ದಕ್ಷಿಣ ಭಾರತದಲ್ಲಿ ಬಿಜೆಪಿ ಆಳ್ವಿಕೆಯಲ್ಲಿರುವ ರಾಜ್ಯಗಳು ಯಾವುದೂ ಇಲ್ಲ. ಈಗ ಬಿಜೆಪಿಗೆ ಕನಸು ಚಿಗುರೊಡೆಯತೊಡಗಿದೆ, ಅದು ತೆಲಂಗಾಣದ ಮೂಲಕ. ಯಾಕಪ್ಪ ಅಂದ್ರೆ, ಇತ್ತೀಚೆಗೆ ತೆಲಂಗಾಣದ ಸಿಎಂ ಆಗಿರ್ತಕ್ಕಂಥ ರೇವಂತ್ ರೆಡ್ಡಿ ಅವರು ಪ್ರಧಾನಿ ಮೋದಿ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಸ್ನೇಹಿತರೆ, ರೇವಂತ್ ರೆಡ್ಡಿ ಅವರು ಮೋದಿ ಅವರನ್ನು ಭೇಟಿಯಾಗಿರೋದು ತೆಲಂಗಾಣದ ಅಭಿವೃದ್ಧಿಗೆ ನಿಮ್ಮ ಸಹಕಾರ ಕೊಡಿ ಅನ್ನುವ ನೆಪ ಒಡ್ಡಿಕೊಂಡು. ಆದ್ರೆ ಇದರ ಹಿಂದೆ ರಾಜಕೀಯ ಲೆಕ್ಕಾಚಾರ ಬೇರೆನೇ ಇದೆ ಅಂತ ಹೇಳಲಾಗ್ತಾ ಇದೆ. ಸ್ನೇಹಿತರೆ, ಕೇವಲ ರೇವಂತ್ ರೆಡ್ಡಿ ಅವರು ಮಾತ್ರ ಮೋದಿ ಅವರನ್ನು ಭೇಟಿಯಾಗಿದ್ರೆ ಈ ಸುದ್ದಿ ಇಷ್ಟೊಂದು ದೊಡ್ಡದಾಗ್ತಾ ಇರ್ಲಿಲ್ಲ. ಹೆಚ್ಚು ಕಡಿಮೆ ಅದೇ ದಿನ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಸಹ ಮೋದಿ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಸ್ನೇಹಿತರೆ, ಆಂಧ್ರ ಮತ್ತು ತೆಲಂಗಾಣ 2 ಒಂದೇ ಭಾಷೆಯನ್ನು, ತೆಲುಗು ಭಾಷೆಯನ್ನು ಆಡ್ತಕ್ಕಂಥ ರಾಜ್ಯಗಳು. ತೆಲಂಗಾಣ ಹಿಂದೆ ಆಂಧ್ರದ ಭಾಗವಾಗಿತ್ತು. ಯುಪಿಎ ಅಧಿಕಾರಾವಧಿಯಲ್ಲಿ ತೆಲಂಗಾಣವನ್ನು ಆಂಧ್ರದಿಂದ ಬೇರ್ಪಡಿಸಿ ಸಪರೇಟ್ ರಾಜ್ಯ ಮಾಡಲಾಗಿತ್ತು. ಪರಸ್ಪರ 2 ರಾಜ್ಯಗಳ ಅಭಿವೃದ್ಧಿಗಾಗಿ ಈಗ ತೆಲಂಗಾಣದ ಸಿಎಂ ರೇವಂತ್ ರೆಡ್ಡಿ ಮತ್ತು ಆಂಧ್ರ ಪ್ರದೇಶದ ಸಿಎಂ ಚಂದ್ರಬಾಬು ನಾಯ್ಡು ಅವರು ಮುಖಾಮುಖಿ ಭೇಟಿಯಾಗಿ ಮಾತುಕತೆ ನಡೆಸುವುದಕ್ಕೂ ಸಹ ದಿನಾಂಕ ನಿಗದಿಪಡಿಸಿದ್ದಾರೆ. ಇದು ಈಗ ಟ್ವಿಸ್ಟ್ ಕೊಡ್ತಾ ಇರೋದು. ಯಾಕೆಂದ್ರೆ ಚಂದ್ರಬಾಬು ನಾಯ್ಡು ಅವರು NDA ನಲ್ಲಿದ್ದಾರೆ, ರೇವಂತ್ ರೆಡ್ಡಿ ಕಾಂಗ್ರೆಸ್ ಪಕ್ಷ ಅಂದ್ರೆ ಅವರು ಇಂಡಿಯಾ ಮೈತ್ರಿಕೂಟದಲ್ಲಿದ್ದಾರೆ. ಹಾಗಾದ್ರೆ ಪರಸ್ಪರ ವಿರೋಧಿ ಬಣದ ನಾಯಕರುಗಳು ಭೇಟಿಯಾಗಿ ಮಾಡೋದಾದ್ರೂ ಏನು ಮಾತುಕತೆ ನಡೆಸಬಹುದು? ಇದಕ್ಕೆ ಮಹತ್ವ ಬಂದಿರೋದು ಈ ಇಬ್ಬರೂ ನಾಯಕರು ಒಂದೇ ದಿನ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿರೋದು. ಸ್ನೇಹಿತರೆ, ಈ ಎಲ್ಲ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಚಂದ್ರಬಾಬು ನಾಯ್ಡು, ರೇವಂತ್ ರೆಡ್ಡಿ ಮತ್ತು ನರೇಂದ್ರ ಮೋದಿ ಈ 3 ಜನ ಒಂದೇ ಕಡೆ ಸೇರಿ ತೆಲಂಗಾಣದಲ್ಲಿ ಬಿಜೆಪಿ ಸರ್ಕಾರವನ್ನು ಸ್ಥಾಪನೆ ಮಾಡೋದಕ್ಕೆ ಯೋಜನೆಯನ್ನು ರೂಪಿಸಿದ್ದಾರೆ ಅನ್ನುವ ವಿಚಾರ ಈಗ ಡೆಲ್ಲಿಯ ಅಂಗಳದಲ್ಲಿ ಹರಿದಾಡ್ತಾ ಇದೆ. ಸ್ನೇಹಿತರೆ, ಹಾಗಾದ್ರೆ ರೇವಂತ್ ರೆಡ್ಡಿ ಅವರು ಸಿಎಂ ಆಗಿದಾರಲ್ಲ ತೆಲಂಗಾಣದಲ್ಲಿ, ಅವ್ರು ಯಾಕೆ ಕಾಂಗ್ರೆಸ್ ಪಕ್ಷನ ಬಿಟ್ಟು ಬಿಜೆಪಿಗೆ ಬರಬೇಕು? ಇಲ್ಲಿ ಬಂದ್ರು ಅವ್ರು ಆಗೋದು ಅದೇ ಸಿಎಂ ತಾನೆ ಅಂತ ನೀವು ಕೇಳಬಹುದು. ಆದ್ರೆ ರೇವಂತ್ ರೆಡ್ಡಿ ಅವರು ತೆಲಂಗಾಣ ಕಾಂಗ್ರೆಸ್ ನಲ್ಲಿನ ಬಣಗಳ ಬಡಿದಾಟ ಮತ್ತು ಒಳಜಗಳ ಅಸಮಾಧಾನಗಳಿಂದಾಗಿ ರೋಸತ್ತು ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಅವರೀಗ 50ರಿಂದ 55 ಎಂಎಲ್ಎಗಳ ಜೊತೆಗೆ ಕಾಂಗ್ರೆಸ್ ಪಕ್ಷ ಬಿಟ್ಟು ಬಿಜೆಪಿ ಸೇರುವುದಕ್ಕೆ ಮೆಗಾ ಪ್ಲಾನ್ ರೆಡಿ ಮಾಡಿದ್ದಾರೆ. ಖುದ್ದು ಸಿಎಂ ಆಗಿರ್ತಕ್ಕಂಥ ರೇವಂತ್ ರೆಡ್ಡಿ ಅವರ ವಿರುದ್ಧನೇ ಅಲ್ಲಿಯ ಸ್ಥಳೀಯ ಕಾಂಗ್ರೆಸ್ ನಾಯಕರು ತಿರುಗಿ ಬಿದ್ದಿದ್ದಾರೆ, ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ನ ವಿಚಾರವಾಗಿರ್ಬೋದು, ತೆಲಂಗಾಣದ ಕಾಂಗ್ರೆಸ್ ಅಧ್ಯಕ್ಷರ ನೇಮಕಾತಿಯ ವಿಚಾರ ಆಗಿರ್ಬೋದು, ಈ ಎಲ್ಲ ವಿಚಾರಗಳಲ್ಲಿ ಕಾಂಗ್ರೆಸ್ ನಲ್ಲಿ ಭಿನ್ನಮತ ಭುಗಿಲೆದ್ದಿದೆ. ರೇವಂತ್ ರೆಡ್ಡಿ ಅವರು ಪಟ್ಟು ಹಿಡಿದು ಕೂತಿದ್ದಾರೆ, ನಾನು ಹೇಳ್ತಕ್ಕಂಥವ್ರನ್ನೇ
ಟಿಪಿಸಿಸಿಯ ಅಧ್ಯಕ್ಷರನ್ನಾಗಿ ಮಾಡಬೇಕು. SC ST ಅಥವಾ ಹಿಂದುಳಿದ ಸಮುದಾಯಕ್ಕೆ ಸೇರಿರ್ತಕ್ಕಂತ ನಾಯಕರನ್ನ ಈ ಬಾರಿ ಟಿಪಿಸಿಸಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಬೇಕು ಅನ್ನೋದು ರೇವಂತ್ ರೆಡ್ಡಿ ಅವರ ಡಿಮ್ಯಾಂಡ್ ಆಗಿದೆ. ಈ ವಿಚಾರ ಯಾವಾಗ ಪ್ರಸ್ತಾಪ ಆಯ್ತೋ ತೆಲಂಗಾಣ ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ. ಸ್ನೇಹಿತರೆ, ತೆಲಂಗಾಣದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ರೇವಂತ್ ರೆಡ್ಡಿ ಅವರ ಪಾತ್ರ ಬಹಳ ದೊಡ್ಡದಿದೆ. ಈ ಹಿಂದೆ ಸತತ 2 ಟರ್ಮ್ ಅಧಿಕಾರ ನಡೆಸಿದ್ದಂತಹ TRS ಪಕ್ಷನ ಎದುರು ಹಾಕಿಕೊಂಡು ಕಾಂಗ್ರೆಸ್ ಪಕ್ಷನ ತೆಲಂಗಾಣದಲ್ಲಿ ಅಧಿಕಾರಕ್ಕೆ ತಂದ ಖ್ಯಾತಿ ರೇವಂತ್ ರೆಡ್ಡಿಗೆ ಸೇರುತ್ತೆ. ಓಲೈಕೆ ರಾಜಕಾರಣ ಮಾಡೋದ್ರಲ್ಲಿ TRS ನ ಚಂದ್ರಶೇಖರ್ ಅವರಂತೂ ಎತ್ತಿದ ಕೈ. ಅಷ್ಟಾದಾಗ್ಯೂ ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತರುವುದರಲ್ಲಿ ರೇವಂತ್ ರೆಡ್ಡಿ ಅವರ ಮಾಡಿದ ಶ್ರಮ ಇದೆಯಲ್ಲ, ಅದು ಹೈಕಮಾಂಡ್ಗೂ ಸಹ ಗೊತ್ತಿದೆ. ಈ ಸಂದರ್ಭದಲ್ಲಿ ರೇವಂತ್ ರೆಡ್ಡಿ ಅವರನ್ನ ಎದುರಾಕೊಳ್ಳೋದಕ್ಕೆ ಹೈಕಮಾಂಡ್ ಸಹ ಮನಸ್ಸು ಮಾಡ್ತಾ ಇಲ್ಲ. ಕಳೆದ ಬಾರಿ ರೇವಂತ್ ರೆಡ್ಡಿ ಅವರೇನಾದ್ರೂ ಕಾಂಗ್ರೆಸ್ನ ಮುಂದಾಳತ್ವ ವಹಿಸದೇ ಇದ್ದಿದ್ರೆ 10 ವರ್ಷದ TRS ನ ಆಡಳಿತ ವಿರೋಧಿ ಅಲೆ ಏನಿತ್ತು ಅದನ್ನು ಮೀರಿ ಮತ್ತೊಮ್ಮೆ TRS ಅಧಿಕಾರಕ್ಕೆ ಬರುವ ಎಲ್ಲ ಸಾಧ್ಯತೆಗಳು ಇತ್ತು. ಆದ್ರೆ ರೇವಂತ್ ರೆಡ್ಡಿ ಅವರ ಸಂಘಟನಾ ಚಾತುರ್ಯದಿಂದ ಕಾಂಗ್ರೆಸ್ಸು ತೆಲಂಗಾಣದಲ್ಲಿ ಅಧಿಕಾರಕ್ಕೆ ಬಂತು. ಸ್ನೇಹಿತರೆ, ರೇವಂತ್ ರೆಡ್ಡಿ ಅವರ ಮೂಲವನ್ನು ಕೆದಕ್ತಾ ಹೋದ್ರೆ ಅವರು ಮೂಲ ಕಾಂಗ್ರೆಸ್ಸಿಗರಲ್ಲ. ಅವರು ಸ್ಟಾರ್ಟ್ ಮಾಡಿದ್ದು ರಾಜಕೀಯನ ABVPಯ ಸಂಘಟನೆಯಿಂದ. ಅದಾದ್ಮೇಲೆ ಹಲವಾರು ಪಕ್ಷಗಳಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ರು. ಅಂತಿಮವಾಗಿ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡು TRS ವಿರುದ್ಧ ಕಳೆದ ಬಾರಿ ಕಾಂಗ್ರೆಸ್ಗೆ ಮೇಲುಗೈ ಸಿಗುವಂತೆ ಶ್ರಮ ವಹಿಸಿ ಕೊನೆಗೆ ತೆಲಂಗಾಣದ CM ಕೂಡ ಆದ್ರು ರೇವಂತ್ ರೆಡ್ಡಿ. 2021ರಲ್ಲಿ TPCC ಅಧ್ಯಕ್ಷರಾಗಿ ರೇವಂತ್ ರೆಡ್ಡಿ ಅವರನ್ನ ಕಾಂಗ್ರೆಸ್ ನೇಮಕ ಮಾಡುತ್ತೆ. ಅಲ್ಲಿಂದ ಶುರುವಾಗುತ್ತೆ ನೋಡಿ ಕಾಂಗ್ರೆಸ್ಗೆ ಶುಕ್ರ ದಶೆ. ರೇವಂತ್ ರೆಡ್ಡಿ ಅಂತಹ ಸಂಘಟನಾ ಚತುರ ರಾಜಕಾರಣಿ ಸಿಕ್ಕಿದ್ದು ಕಾಂಗ್ರೆಸ್ಗೆ ಅದೃಷ್ಟ. ಅದರ ಜೊತೆಗೆ ಬಿಜೆಪಿ ಈ ಕಡೆ ಒಂದು ದೊಡ್ಡ ತಪ್ಪು ಮಾಡುತ್ತೆ. ಆಗ ಬಿಜೆಪಿಯ ಅಂದ್ರೆ ತೆಲಂಗಾಣದ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿದ್ದಂತಹ ಬಂಡಿ ಸಂಜಯರನ್ನು ರಾಜ್ಯಾಧ್ಯಕ್ಷ ಪದವಿಯಿಂದ ಕೆಳಗಿಳಿಸುತ್ತೆ. ಇದು ರೇವಂತ್ ರೆಡ್ಡಿಗೆ ಪ್ಲಸ್ ಆಯ್ತು ಅನ್ನುವ ರಾಜಕೀಯ ವಿಶ್ಲೇಷಣೆಗಳು ಸಹ ಇದೆ. ಬಂಡಿ ಸಂಜಯರವರನ್ನೇ ಬಿಜೆಪಿ ಏನಾದ್ರೂ ಮುಂದುವರಿಸಿದ್ರೆ ತೆಲಂಗಾಣ ವಿಧಾನಸಭಾ ರಿಸಲ್ಟ್ ಬೇರೆದೇ ಆಗಿರ್ತಾ ಇತ್ತು ಅನ್ನೋದು ರಾಜಕೀಯ ವಿಶ್ಲೇಷಕರು ಈಗಲೂ ಸಹ ವಿಶ್ಲೇಷಣೆ ಮಾಡ್ತಾ ಇರ್ತಾರೆ. ತೆಲಂಗಾಣದ ವಿಧಾನಸಭಾ ರಿಸಲ್ಟ್ ಬಂದಾಗ ರೇವಂತ್ ರೆಡ್ಡಿ ಅವರು ಸೂಪರ್ ಹೀರೋ ಆಗಿ ಹೊರಹೊಮ್ಮಿದ್ರು. ಪಂಚರಾಜ್ಯಗಳ ಚುನಾವಣೆಯ ರಿಸಲ್ಟ್ ಉತ್ತರ ಭಾರತದಲ್ಲಿ ಕಾಂಗ್ರೆಸ್ಗೆ ಕಹಿಯಾಗಿದ್ರೆ ದಕ್ಷಿಣ ಭಾರತದಲ್ಲಿ ತೆಲಂಗಾಣ ಗೆದ್ದ ಸಿಹಿ ಕಾಂಗ್ರೆಸ್ಗೆ ಸಿಕ್ಕಿತ್ತು. ತೆಲಂಗಾಣದಲ್ಲಿ ಕಾಂಗ್ರೆಸ್ ಗೆದ್ದಿದ್ದು 71 ಸೀಟು. ಈಗ ಅದರಲ್ಲಿ 50ರಿಂದ 55ರಷ್ಟು MLAಗಳು ರೇವಂತ್ ರೆಡ್ಡಿಯ ಬೆನ್ನಿಗೆ ನಿಂತಿದ್ದಾರೆ. ರೇವಂತ್ ರೆಡ್ಡಿ ಅವರು ಯಾವುದೇ ನಿರ್ಣಯ ತೆಗೆದುಕೊಂಡ್ರು ನಾವು ಅದಕ್ಕೆ ಬದ್ಧರಾಗಿದ್ದೇವೆ. ಈ ಅಭಯ ಸಿಕ್ಕ ಮೇಲೆ ರೇವಂತ್ ರೆಡ್ಡಿ ಅವರು ಮೋದಿ ಅವರನ್ನು ಭೇಟಿಯಾಗಿರುವುದು ಅಂತ ಹೇಳಲಾಗ್ತಾ ಇದೆ. ಸ್ನೇಹಿತರೆ, ರೇವಂತ್ ರೆಡ್ಡಿ ಮತ್ತು ಮೋದಿ ಅವರ ಸ್ನೇಹ ತುಂಬಾ ಉತ್ತಮವಾಗಿದೆ. ಮೋದಿ ಅವರು ತೆಲಂಗಾಣಕ್ಕೆ ಬಂದಾಗ್ಲೆಲ್ಲ ಆತ್ಮೀಯ ಸ್ವಾಗತ ಕೋರ್ತಾರೆ ರೇವಂತ್ ರೆಡ್ಡಿ. ತುಂಬಿದ ಸಭೆಯಲ್ಲೇ ಮೋದಿ ಅವರಿಗೆ ಬಾಯಿ ತುಂಬಾ ಹೊಗಳುತ್ತಾರೆ ಮತ್ತು ತೆಲಂಗಾಣದ ಅಭಿವೃದ್ಧಿಗಾಗಿ ನಿಮ್ಮ ಸಹಕಾರ ನಮಗೆ ಬೇಕು ಅನ್ನುವ ಬೇಡಿಕೆಯನ್ನು ಸಹ ಇಡ್ತಾರೆ. ಇದೇ ರೇವಂತ್ ರೆಡ್ಡಿ ಅವರಿಗೆ ನೆಗೆಟಿವ್ ಆಗಿದೆ. ಇದರಿಂದ ಅವರು ಬೇಸತ್ತು ಹೋಗಿ ಈ ನಿರ್ಣಯಕ್ಕೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸ್ನೇಹಿತರೆ, ಇದರ ಬಗ್ಗೆ ನಿಮಗೆ ಏನನ್ಸುತ್ತೆ? ನಿಜಕ್ಕೂ ದಕ್ಷಿಣ ಭಾರತದಲ್ಲಿ ತೆಲಂಗಾಣದಲ್ಲಿ ಬಿಜೆಪಿಯ ಕಮಲ ಅರಳುತ್ತಾ? ಅದು ರೇವಂತ್ ರೆಡ್ಡಿ ಮೂಲಕ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ನಲ್ಲಿ ಬರೆದು ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.